ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಮಿಸ್ಸಸ್ ಕನ್ನಡಿಗ. ನಾವು ಇವತ್ತು 5th ಮಂತ್ದು ಅನಾಮಲಿ ಸ್ಕ್ಯಾನ್ ಅಂತ ನಡೆಯುತ್ತೆ. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮ್ ನಾವು ಇದು NT ಸ್ಕ್ಯಾನ್ ಮಾಡ್ಸಕ್ಕೆ 3 ಮಂತ್ಸ್ದು ಮಧ್ಯಾಹ್ನ ಹೋದ್ವಿ, ಸಾಯಂಕಾಲ ಆಗೋಯ್ತು, 6:37 ಆಗೋಯ್ತು ಮುಗಿಯೋ ಅಷ್ಟೊತ್ತಿಗೆ. ಸೊ ಅದಕ್ಕೆ ಇವತ್ತು ಬೇಗನೆ ಬನ್ನಿ, 9:30ಗೆ ಬನ್ನಿ. ಸೊ ಲಾಸ್ಟ್ ಟೈಮ್ ಕೂಡ ನಮ್ಮ ಬೇಬಿ ಫುಲ್ ನಾಟಿ ಇತ್ತು, ಸರಿಯಾಗಿ ತೋರಿಸ್ತಾ ಇರಲಿಲ್ಲ, ಪೊಸಿಷನ್ಸ್ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಬನ್ನಿ ಅಂತ ಹೇಳಿದ್ದಾರೆ, ಹೊರಟಿದ್ದೀವಿ. ಸೊ ಬೆಳಗ್ಗೆ ಇವಾಗ 8 ಗಂಟೆ, ಆವಾಗಲೇ 9:00 ಕರೆದಿರೋದು. ಸೊ 1 ಅವರ್ ಜರ್ನಿ, ಬಟ್ ನಮ್ಗೆ ಸ್ವಲ್ಪ ಮುಂಚೆನೇ ಇರೋಣ. ಆನ್ ದ ವೇ ತಿಂಡಿ ಕೂಡ ತಿನ್ನಬೇಕು. ಸ್ವಲ್ಪ ಮುಗಿಸ್ಕೊಂಡು ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಹಾಸ್ಪಿಟ್ಲಿಗೆ ಹೋದಾದ್ಮೇಲೆ ವಿಡಿಯೋಸ್ ಬಸ್ಸಲ್ಲಿ ಹೋಗಿದ ತಕ್ಷಣ ಪರವಾಗಿಲ್ಲಪ್ಪ, 3rd ಮಂತ್ ಕಂಪೇರ್ ಮಾಡಿದ್ರೆ 5th ಮಂತ್ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸರಿ ಅಂತ ನೋಡಿದ್ರೆ 90% ಮುಗ್ದೋಗಿದೆ. ನಾವು 10% ಮುಗ್ತಿದಂತೆ. 2 ಟೈಮ್ಸ್ ಆಲ್ರೆಡಿ ಹೋಗಿ ಬಂದಿದ್ದೀನಿ ಒಳಗಡೆ. ಇದ್ರ ಥರ ಸ್ಟಬ್ಬನ್ ಜಾಸ್ತಿ, ಇವ್ರ ಥರ ಸ್ಟಬ್ಬನ್ ಜಾಸ್ತಿ. ಹಾಗಾಗಿ ಪೊಲ್ಯೂಷನ್ ತೋರಿಸ್ತಾ ಇಲ್ಲ. 10% ಅಷ್ಟೇ ನಿಂತಿದೆ. ಆ 10% ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಅದಕ್ಕೆ ಲೈಟಾಗಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕೊಡ್ಬಹುದೇನೋ ಅಂದ್ರೆ ಪೊಸಿಷನ್ ಚೇಂಜ್ ಮಾಡೋದು, ಮೂಮೆಂಟ್ಸ್ ಕೊಡ್ತಿರೋದು, ಅದಕ್ಕೆ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಇಲ್ಲೇ ಪಲಾವ್ ಮತ್ತು ಮೊಸರನ್ನ ತೊಗೊಂಡು ಆ್ಯಕ್ಚುಲಿ 1% ಹೊಟ್ಟೆ ಆಗ್ತಿಲ್ಲ ಇಬ್ಬರಿಗೂ. ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಹೊತ್ತೇ ಆಗಿದೆ ಅನ್ನೋ ಥರ ಇದೆ ತಿಂದು. ಇನ್ನು 1 ಗಂಟೆನೂ ಆಗಿಲ್ಲ. ಅದು ಡಾಕ್ಟ್ರು ತಿನ್ನಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಬಂದು ತಿನ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಅಲ್ಲಿ ಏನೇನು ನಡೆಯುತ್ತೆ, ಸ್ಕ್ಯಾನಲ್ಲಿ ಏನೇನು ಹೇಳೋದು ಅಂತ ಅಲ್ಲಿ ಹೋಗ್ಬಿಟ್ಟು ಸಿಗ್ತಿದ್ವಿ. ಮತ್ತೆ ಬೆಳಗ್ಗೆ 9:00 ಬಂದಿರೋದು ನಾವು. ಇವಾಗ ಎಷ್ಟು ಟೈಮು? 1:30. ಬೆಳಗ್ಗೆ 9:00 ಬರ್ತಿದ್ದಂಗೆ ಒಂದು 10:15 ಒಳಗಡೆ ಕರ್ಕೊಂಡೋದ್ರು. 10:45 ಕಳಿಸ್ಬಿಟ್ರು. ನೋಡಿದ್ರೆ 90% ಆಗೋಗಿದೆ ಅಂದರು. ಇನ್ನೇನೋ ಒಂದು 10% ಅದು ತಿರುಗಬೇಕಲ್ಲ, ಆ ತಿರ್ಗಕ್ಕೇನೆ ಸತಾಯಿಸ್ತಾ ಇದೆ ಅದು. ಆ 10% ನೀನು, ಅದಕ್ಕೆ ನೋ 90% ನಾನು, ಆ 10% ನೀನು ಆಟ ಮಾಡೋದು. ನಾನು ಮಾಡಲ್ಲ, ನಾನು ಹಿಂಗೆ ಅಂದರೆ ಹಿಂಗೇನೆ, ನನ್ಗೆ ಯಾಕೆ ಬೇಕೋ ಅವೆಲ್ಲ ತಿರ್ಗೋದು ಆ ಥರ. ಅದಕ್ಕೆ ಊಟ ಮಾಡಕ್ಕೆ ಕಳ್ಸಿದ್ರು. ಊಟ ಮಾಡ್ಕೊಂಡು ಬಂದ್ವಿ. ವರ್ಕೌಟ್ ಆಗಿಲ್ಲ. ಶ್ರೀ ಹೇಳಿದ ಮಗುಗೆ ಕೇಳ್ತಾ ಇಲ್ಲ. ಅದು ಇವತ್ತು ಬುಧವಾರ ಅಲ್ವಾ, ಕೇಳ್ತಾ ಇಲ್ಲ. ಮಂಗಳವಾರ ಶುಕ್ರವಾರ ಆದ್ರೆ ಕೇಳ್ತದ. ಇವಾಗ ರೈಟ್ ಸೈಡಲ್ಲಿ ಮಲ್ಕೊಂಡಿದ್ವಿ, 1.5 ಗಂಟೆ ಅಂತ ಹೇಳಿದ್ದಾರೆ. ರೈಟ್ ಸೈಡಲ್ಲಿ ಮಲ್ಕೊಂಡು ನಾನು NT ಸ್ಕ್ಯಾನಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ 5th ಮಂತ್ ಅನಾಮಲಿಗೆ ಬಂದಾಗ ನಾವು ಹೋಲ್ ಡೇ ಇಲ್ಲೇ ಇರಬೇಕಾಗುತ್ತೆ ಅಂತ. ಅಕ್ಕ 2:30, 3 o'clock ಹೊರಟುಬಿಡ್ತಾರೆ. ಅಷ್ಟೊತ್ತಿಗೆ ತೋರಿಸಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಇನ್ನೊಂದ್ಸತಿ ಬರಬೇಕು ಹಾಸ್ಪಿಟ್ಲಿಗೆ. ಅದು ರಿಪೋರ್ಟ್ ತೋರ್ಸಕ್ಕೆ ಅಂತಾನೆ, ಅದು ತಲೆನೋವು ಕೆಲಸ. ಅದಕ್ಕೆ ಹೋಪ್ಫುಲಿ ನಾನು 1/2 ಗಂಟೆಲಿ ತೋರಿಸಿ 2 ಗಂಟೆ ಅಷ್ಟೊತ್ತಿಗೆ ತೋರಿಸು. ದೇವ್ರೆ, ಮಗಳೇ ಇಲ್ಲ ಮಗಳೇ, ಯಾವುದೋ ಒಂದು ಬೇರೆ ಪ್ಲೀಸ್ ರೈಟ್ ಸೈಡಿಗೆ ತಿರುಗಿಬಿಡು. ಇವಾಗ ಬೇಗ ಹೋಗ್ಬಿಡೋಣ ಮನೆಗೆ. ಬೇಗ ಮನೆಗೆ ಹೋಗ್ಬೇಕು ನಾನು. ಸುಸ್ತಾಗ್ತದೆ ಪಾಪ ಅಮ್ಮಂಗೆ. ಹೌದು. ಸೊ ಬೇಗ ತಿರುಗಿಬಿಟ್ರೆ ಹೌದು ಸರಿ. ಅಕ್ಕ ಅಂದ್ರೆ ಯಾರು ಅಂತ ಹೇಳ್ಬೇಕು ನೀನು. ಅಕ್ಕ ಅಂದ್ರೆ ನಾನು ಡಾಕ್ಟರ್ ಶ್ವೇತಾ ಯಾದವ್ ಅಂತ ಹೋಗೋಬಂದು ತೋರಿಸ್ತಾ ಇರೋದು. ಅವ್ರು ನನಗೆ ರಿಲೇಟಿವ್ನೇ, ಹಾಗಾಗಿ ನಾನು ಡಾಕ್ಟರ್ ಅಂತ ಕರೆಯಲ್ಲ, ಅಕ್ಕ ಅಂತ ಕರಿತೀನಿ. ಅದು ಅಭ್ಯಾಸ ಆಗೋಗುತ್ತೆ ಅಕ್ಕ ಅಂತ ಹೇಳಿ. ಅದಕ್ಕೋಸ್ಕರ ಅಕ್ಕ ಅಂತ ಹೇಳಿದ್ರು. ಅಕ್ಕ = ಡಾಕ್ಟರ್. ಮುಂದಿನ ವಿಡಿಯೋಲಿ ಯಾವಾಗ ಹೇಳಿದ್ರು ಅಕ್ಕ ಅಂದ್ರೆ ಅದು ಡಾಕ್ಟರ್ ಅಂತ ಅನ್ಕೋಬೇಕಷ್ಟೆ. ನೋಡೋಣ ಇನ್ನ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಟೈಮ್ ಈಗ 1:30. ನ್ಯೂ ಡಾಕ್ಟರ್ ಇದ್ದ ಟೌನ್ ಅಲ್ಲ, ಅಲ್ಲಿ ಟೆಥೋಸ್ಕೋಪ್ ಕಂಡಿದ್ದ ತಕ್ಷಣ ಅವನ ಹಾರ್ಟ್ಬೀಟ್ ಅವನಿಗೆ ಕೇಳಿಸ್ಕೊಳ್ತಿದ್ದೆ. ಆ್ಯಕ್ಚುಲಿ ನೀನು ಡಾಕ್ಟರ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದೆ ಕಣೋ. ಡಾಕ್ಟರ್ಗೆ ಸೂಟ್ ಆಗ್ತೀಯ. ಕೇಳಿಸ್ತಿದ್ಯಾ ಹಾರ್ಟ್ಬೀಟು? ಡೊಗ್ ಅಂತದ್ಯಾ? ಲಬ್ ಡಬ್ ಅನ್ಬೇಕು. ಅಯ್ಯಪ್ಪ, ಪ್ರೀತಿ ಇರಬೇಕು. ಬಂದ್ರು ಅಲ್ಲಿಂದ ಡಾಕ್ಟ್ರದ್ದು ಇದ್ದರೆ ಅದನ್ನ ಎತ್ಕೊಂಡು ಈ ಥರ ಎಲ್ಲ ಮಾಡ್ತಾನೆ ನೋಡಿ. ಸೈಲೆಂಟಾಗಿ ಕೂತ್ಕೊಳ್ಳೋ ಅಂದರೆ ನಾನು ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅವನು ಇರ್ತಾ ಇಲ್ಲ. ಹೀಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಕೊಡ್ತಾ ಇದ್ದೀನಿ. ಏನೋ ನಾನು ಆಗ್ತಾ ಇದ್ದಲ್ಲ ಅಷ್ಟೇ. ಮಿಷನ್ ಸಕ್ಸಸ್ಫುಲ್.
ಟರ್ನ್ ಮಾಡಬೇಕಂತೆ. ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಗೆ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗುತ್ತಾ? ಸ್ಕ್ಯಾನಿಗೆ ಬಂದಾಗ ತುಂಬ ಟೈಮ್ ತೊಗೊಂಡು, ಮೋಸ್ಟ್ಲಿ ಎಲ್ಲರಿಗೂ ಆಗಿರುತ್ತೆ. ತುಂಬ ಕೆಲವರು ಲೈಕ್ ಸ್ವಲ್ಪ ಜನಕ್ಕೆ ಮಾತ್ರನೇ ಲಕ್ಕಿ ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲ ಆಗೋಗುತ್ತೆ. ಸೊ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಮತ್ತು ನಿಮಗೆ ಬೇಬಿ ಯಾವ ಥರ ಫುಲ್ ನಾಟಿ ಇತ್ತಾ, ಏನು ಇತ್ತಾ ಅಂತ ಎಲ್ಲ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ನೆಕ್ಸ್ಟ್ 5th ಮಂತ್ ಸ್ಕ್ಯಾನು, ನೆಕ್ಸ್ಟ್ ಮಂತ್ ಸ್ಕ್ಯಾನಿಗೆ ಬೇರೆ ಏನಾದರೂ ಸಜೆಷನ್ಸ್ ಇದ್ದರೆ, ನೆಕ್ಸ್ಟ್ ಏನು ಸ್ಕ್ಯಾನ್ಸ್ ಇದೆ ಅದಕ್ಕೇನು ಸಜೆಷನ್ಸ್ ಇದೆ, ಇಂಥದ್ದು ಮಾಡಿ ಅಕ್ಕ ಅಲ್ಲ ಇಂಥದ್ದು ಮಾಡಿ ಸೊ ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದನ್ನು ತಿಳಿಸಿ. ಟೈಮ್ ಪಾಸ್ ಆಗ್ತಿಲ್ಲ ಅಂತ ಲಾಲಿಪಾಪ್ ತಿಂತಾಯಿದ್ದೀವಿ ಇಬ್ಬರು. ಆ್ಯಕ್ಚುಲಿ ಸ್ವೀಟ್ ತಿಂದರೆ ಮಗು ಸ್ವಲ್ಪ ಆ್ಯಕ್ಟಿವ್ ಆಗಿ ಆ ಕಡೆ ಈ ಕಡೆ ತಿರುಗುತ್ತೆ ಅಂತ ಇದೆ. ಸೊ ಅದಕ್ಕೋಸ್ಕರ ನಾನು ಲಾಲಿಪಾಪ್ ತೊಗೊಂಬಂದಿದ್ದೀನಿ, ತಿರಲಿ ಅದನ್ನು ಅಂತ. ಇವಳು ಡೈರಿ ಮಿಲ್ಕ್ ಬಿಟ್ಟರೆ ಇನ್ನೇನು ಒಳಗಡೆ ಹೋಗೋದೇ ಇಲ್ಲ. ಡೈರಿ ಮಿಲ್ಕೇ ಬೇಕು, ಬ್ರ್ಯಾಂಡೆಡ್ ಅವಳು ಇವಳು. ನಾನೇ ನೀನು ಮುಖ ಆಡ್ಕೊಂಡೆ ಇಲ್ಲ. ನನಗೆ 100% ಪ್ರೆಗ್ನೆಂಟ್ ಆದಾಗಿಲ್ಲ, ಬಟ್ ಡೌಟ್ ಇದೆ. ಪ್ಲೀಸ್ ಯಾರಿಗಾದ್ರೂ ಗೊತ್ತಿಲ್ಲ ಅದಕ್ಕೆ ಆನ್ಸರ್ ಮಾಡಿ. ನಾನು ಪ್ರೆಗ್ನೆಂಟಾ, ನನ್ನ ಗಂಡ ಪ್ರೆಗ್ನೆಂಟ, ನನಗೆ ಅರ್ಥನೂ ಆಗ್ತಿಲ್ಲ. ಬೈಕಿನಲ್ಲಿ ಬಯಸ್ತಾ ಇರ್ತಾನೆ ಎವ್ರಿ 1 hour 2 hours. ನಾನು ನೀನು ಪ್ರೆಗ್ನೆಂಟ್ ಆಗೋದ್ರಿಂದಲ್ಲ, ಐ ಆಮ್ ಅ ಫುಡಿ, ಬಾರ್ನ್ ಫುಡಿ. ಬರೀ ಅದು ಬೇಕು ಇದು ಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು. ಆಮೇಲೆ ನಮ್ಮಮ್ಮ ಮೈಸೂರಲ್ಲಿರೋದು, ಸೊ ನಮ್ಮಮ್ಮನ ಕೈ ರುಚಿ ಇಲ್ಲ, ಅವಾಗವಾಗ ನಂಗೆ ಜ್ಞಾಪಕ ಬರ್ತಾ ಇರುತ್ತೆ. ಸೊ ಕ್ರೇವಿಂಗ್ ಬರ್ತಾ ಇರುತ್ತೆ. ಅಂದರೆ ಸರಿಯಪ್ಪ, ಮದುವೆಗಿಂತ ಮುಂಚೆ ನಿಮ್ಮಮ್ಮ ಇಲ್ಲಿದ್ದಾಗ ಮತ್ತೆ ನಾನು ಎಲ್ಲೂ ಆಚೆ ತಿಂತಾರಲಿಲ್ಲ. ನಮ್ಮಮ್ಮನ ಕೇಳು, ಜಾಸ್ತಿ ನಾನು ಆಚೆ ತಿಂತಾನೆ ಏನು ನಂಗೇನು ಬಯಸಲ್ಲ. ಕೇಳು ಅಮ್ಮನ ಕೇಳು. ಫೈನಲಿ ನನ್ನ ಮಾತು ಕೇಳಿದ್ದು, ಫೈನಲಿ ನಿನ್ನ ಮಾತು ಕೇಳಿದ್ದು. ಬಟ್ ಆದರೂ ಅಷ್ಟೊಂದು ಟ್ರೈಸ್ ಎಲ್ಲ ಆದಮೇಲೆ ಫೈನಲಿ ಆಯಿತು. ಅದು ಅಲ್ಲಿ ಮಲಗಿದ್ವಲ್ಲ, ಅಲ್ಲಿಂದ ಬಂದಾದಮೇಲೆ ಒಳಗಡೆ ಹೋದ್ಲು. ಸೊ ತಿರುಗಿತ್ತು ರೈಟ್ ಸೈಡ್ಗೆ, ಸೊ ಮುಗೀತು. ಮುಗಿಸ್ಕೊಂಡು ಆಲ್ಮೋಸ್ಟ್ ಆನ್ ದ ವೇ ಇದೀವಿ, ನಾವು ಹೋಗ್ತಾ ಇದೀವಿ. ಡಾಕ್ಟರ್ ಹತ್ರ ಹೋಗಿದ್ವಿ. ಹಾಂ ಕರೆಕ್ಟ್, ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ರಿಪೋರ್ಟ್ ತೋರಿಸಿ, ಅವರು ಒಂದು ಸ್ಮಾಲ್ ಆಗಿ ಏನೋ ಒಂದು ಆಕ್ಚುಲಿ ಎಲ್ಲ ನಾರ್ಮಲ್ ಇದೆ, ಕಿಡ್ನಿದು ಎಲ್ಲದ್ರದ್ದು ಚೆಕ್ ಮಾಡ್ತಾರೆ. ಅನಾಮಲಿ ಸ್ಕ್ಯಾನ್ ಮಾಡೋದೇ ಅದಕ್ಕೋಸ್ಕರ ಅಂತ. ಎಲ್ಲದ್ರದ್ದು ಲೆಗ್ ಇಂದ ಹಿಡಿದು ಕಿಡ್ನಿ, ಹಾರ್ಟ್, ಬ್ರೈನ್ ಎಲ್ಲದ್ರದ್ದು ಚೆಕ್ ಮಾಡಿ ಇಷ್ಟು ಲೆಂತ್ ಇದೆ, ಇಷ್ಟು ವೀಕ್ಗೆ ಇಷ್ಟು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ಯಾರು ಮಿಸ್ ಮಾಡಬೇಡಿ. 18 to 22 weeks ನಿಮ್ಮ ಡಾಕ್ಟರ್ ಯಾವಾಗ ಹೇಳ್ತಾರೆ ಆವಾಗ ಪ್ಲೀಸ್ ಹೋಗಿ ಮಾಡಿಸ್ಕೊಳ್ಳಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ಸ್ವಲ್ಪ ಆರ್ಗನ್ಸ್ ಗ್ರೋ ಆಗಿಲ್ಲ ಅಂದರೂ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅದಕ್ಕೆ ನಾವು ಅಕ್ಕ ತೋರಿಸಿದಾಗ ಎಲ್ಲ ನಾರ್ಮಲ್ ಇದೆ, ಬಟ್ ದೇರ್ ಸಮಥಿಂಗ್ ಲಿಟಲ್ ಸ್ವೆಲ್ಲಿಂಗ್ ಇನ್ ದಿ ಹಾರ್ಟ್. ಅದು ದಟ್ ಈಸ್ ಆಲ್ಸೋ ಅಗೇನ್ ವೆರಿ ನಾರ್ಮಲ್. ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟ್ 2-3 weeks 4-5 weeks ಆಗೋ ಟೈಮಲ್ಲಿ that will automatically dissolve. That is not at all an issue. It's a very low risk what it is showing. But ಯಾವುದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ. ಒಂದು NPT ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿದ್ದಾರೆ. ಬ್ಲಡ್ ಟೆಸ್ಟ್. ಹಾಂ ಸಾರಿ, ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಕ್ಚುಲಿ. ಅದರಲ್ಲಿ 4-4 ಥರ ಆಪ್ಷನ್ ಕೊಟ್ಟರು. ಒಂದು ಇನ್ವೇಸಿವ್, ಸೂಜಿ ಚುಚ್ಬಿಟ್ಟು ಫ್ಲೂಯಿಡ್ ತಗೊಂಡು, ಫ್ಲೂಯಿಡ್ ಇರುತ್ತಲ್ಲ ತಗೊಂಡು ಚೆಕ್ ಮಾಡೋದು, ಅದನ್ನು ಮಾಡ್ಬೋದು. ಅದು ಸ್ವಲ್ಪ ರಿಸ್ಕಿ ಜಾಸ್ತಿ ಇರುತ್ತೆ, ಬೇಡ. ನಾನ್ ಇನ್ವೆಸಿವ್ ಪ್ರೊಸೀಜರ್ಗೆ ಹೋಗೋಣ ಅಂದ್ಬಿಟ್ಟು NPIT ಆಲ್ ಕ್ರೋಮೋಸೋಮ್ ಟೆಸ್ಟ್ ಅಂತ. NPIT ಅಲ್ಲ NIPT ಸಮಥಿಂಗ್ ಲೈಕ್ ದಟ್. ಆಮೇಲೆ ಅದು ಏನಕ್ಕೆ ಅದನ್ನ ಮಾಡಿಸ್ತೀವಿ ಎಲ್ಲ ಹೇಳ್ತೀವಿ. ಆಕ್ಚುಲಿ ಅಲ್ಲೇ ಮಾಡಿಸೋದು ಅಂದ್ರೆ ಬೇರೆ ಯಾರ್ದೋ ನಂಬರ್ ಕೊಟ್ಟಿದ್ದಾರೆ, ಅವ್ರ ಹತ್ರ ಮನೆಗೆ ಬಂದು ಸ್ಯಾಂಪಲ್ ತೊಗೊಂಡು ಹೋಗ್ತಾರೆ. ದೇ ಜಸ್ಟ್ ಟೇಕ್ ಬ್ಲಡ್, ನನ್ನ ಬ್ಲಡ್ ಸ್ಯಾಂಪಲ್ ತೊಗೊಂಡು ನನ್ನ ಬ್ಲಡ್ ಸ್ಯಾಂಪಲಲ್ಲಿ ಕ್ರೋಮೋಸೋಮ್ಸ್ ಚೆಕ್ ಮಾಡಿ ಅದರಲ್ಲಿ ಕಂಡುಹಿಡಿತಾರಂತೆ ಇಫ್ ದೇರ್ ಇಸ್ ಎನಿ ಡೌನ್ ಸಿಂಡ್ರೋಮ್ ಫಾರ್ ದ ಬೇಬಿ. ಸೊ ಆ ಥರ ಏನಾದರೂ ಜನರಲ್ ಆಗಿ ಬರಲ್ಲ, ಬಟ್ ಬಂದ್ರೆ ದೆನ್ ವಿ ಹ್ಯಾವ್ ಟು ಬಿ ವೆರಿ ಪ್ರಿಕಾಷಿಯಸ್ ಅಂತ ಹೇಳಿದ್ದಾರೆ. ಅದು ಆಕ್ಚುಲಿ ನಾವು 3rd ಮಂತ್ ಅಲ್ಲಿ ಇದು ಡಬಲ್ ಮಾರ್ಕರ್ ಟೆಸ್ಟ್, NPT ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಏನು ಇಲ್ಲ, ಫುಲ್ ಲೋ ರಿಸ್ಕ್ ಅಂತಾನೆ ಬಂದಿದ್ದು. ಸೊ ಇದೇನೋ ಬಂದಿದೆ, ವಿಲ್ ಸಿ. ಏನು ತುಂಬ ಚಾನ್ಸಸ್ ತೊಗೊಳೋದು ಬೇಡ,
ಇಟ್ಸ್ ನಾರ್ಮಲ್ ಓನ್ಲಿ ಲೆಟ್ಸ್ ಡೂ ದಿಸ್ ಟೆಸ್ಟ್ ಆ್ಯಂಡ್ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಮಾಡಿಸ್ತಾರೆ ಅಷ್ಟೇ. ಹೌದು. ಸೊ ಇಷ್ಟ ಆಯಿತು. ಸೊ ಈಗ ಆನ್ ದ ವೇ ಹೋಗ್ತಾ ಇದೀವಿ. ಸೊ ಸ್ಟಾಪ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು, ಇವಳು ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ. ಎಷ್ಟು 3:30 ಆಗಿದ್ರು ಬಿಸಿಲು ಬೆವರು ಸುರಿತಾನೆ ಇದೆ. ಸೊ ನೋಡೋಣ, ಇಲ್ಲಿ ಮುಂದೆ ಒಂದ್ ಕಡೆ ಮಜ್ಜಿಗೆ ಮಾಡ್ತಾರೆ, ಮಜ್ಜಿಗೆ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ GKVK ರೋಡಲ್ಲಿ. ಸೊ ನೀವು ಈ ಕಡೆ ಬಂದಾಗ ರೋಡಲ್ಲಿ ನಿಲ್ಸಿರೋದು ವಿಡಿಯೋ ಮಾಡಕ್ಕೆ ಏನಕ್ಕೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೋಡಲ್ಲಿ GKVK ರೋಡಲ್ಲಿ ಆ ಸ್ಟ್ರೆಚ್ ಹೋದಾಗ ಎಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಅನ್ಸುತ್ತೆ. ಇಲ್ಲೇ ಇರೋಣ ಅನ್ನೋ ಒಳ್ಳೆ ಗಾಳಿ ಬರುತ್ತೆ. ಸೊ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಮನೆ ಹತ್ರ ಬಂತು. ಮನೆಗೆ ಆ್ಯಕ್ಚುಲಿ ನೆಕ್ಸ್ಟ್ ನಾವು ಬ್ಲಡ್ ಟೆಸ್ಟ್ ಕೊಟ್ಟು ಆ ರಿಪೋರ್ಟ್ ಬಂದ್ಮೇಲೆ ಹೇಳ್ತೀವಿ ಏನಿದೆ, ಏನು ಪ್ರಾಬ್ಲಮ್ಸ್ ಇದೆ. ಹೋಪ್ಫುಲಿ ಏನೂ ಇರಲ್ಲ. ಆ ಡಾಕ್ಟರ್ ಕೂಡ ಅದನ್ನೇ ಆಶ್ವಾಸನೆ ಕೊಟ್ಟರು. ಡಬಲ್ ಮಾರ್ಕರ್ ಟೆಸ್ಟ್, NT ಸ್ಕ್ಯಾನ್ ಎಲ್ಲ ಮಾಡ್ಸಾದ್ಮೇಲೆ ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಇದು ಬಂದಿದೆ, ಇವಾಗ ಏನೋ ತೋರಿಸ್ತಾ ಇದೆ. ಸೊ ಲೆಟ್ಸ್ ಕ್ಲಾರಿಫೈ ಅಷ್ಟೇನೆ. ಸೊ ನಥಿಂಗ್ ಟು ವರಿ ಅಂತ. ಅಂಡ್ ಹೂ ನೋಸ್, ಸಿ ಮೇ ಬಿ ಸೆಕೆಂಡ್ ಒಪಿನಿಯನ್ ನಾನು ಬೇರೆ ರೇಡಿಯಾಲಜಿಸ್ಟ್ ಹತ್ರ ಮಾಡಿಸಿದ್ರೆ ಮೇ ಬಿ, ಬಟ್ ಐ ಡೋಂಟ್ ವಾಂಟ್ ಟು ಬಿಕಾಸ್ ಎನಿವೇಸ್ ಒಂದು NIPT ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ. ದಟ್ ಇಸ್ ಇಟ್ ವಿಲ್ ಬಿ ಲಿಟಲ್ ಕಾಸ್ಟ್ಲಿ ಬಟ್ ಇಟ್ ಇಸ್ ಓಕೆ. ಅದು ಏನು ಡೌನ್ ಸಿಂಡ್ರೋಮ್ ಇಲ್ಲ ಅನ್ನೋದು ಒಂದು ಕನ್ಫರ್ಮೇಷನ್ ಬರೋದು ಇಸ್ ಗುಡ್. ಈ ಟೈಮಲ್ಲಿ ಯಾವುದಕ್ಕೂ ದೊಡ್ಡ ಮುಖ ನೋಡಬಾರ್ದು, ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಆ ಪಾಪ ಒಳಗಡೆ ಇದೆ. ಸೊ ಅದು ಆರೋಗ್ಯವಾಗಿ ಆಚೆ ಬರೋದು ನಮ್ಮ ಕೈಲಿರುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಸೊ NIPT ಟೆಸ್ಟ್ ಏನಾಯಿತು, ಅದ್ರದ್ದು ಲೈಕ್ ಬ್ಲಡ್ ಟೆಸ್ಟು ರಿಪೋರ್ಟ್ ಎಲ್ಲ ಏನು ಬಂತು ಅಂತ ಇನ್ನೊಂದು ವಿಡಿಯೋ ಮಾಡಿ ಆಗ್ತೀವಿ. ಅದು ಏನಕ್ಕೆ ಇಂಪಾರ್ಟೆಂಟು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ. ಅನಾಮಲಿ ಸ್ಕ್ಯಾನ್ ಒನ್ ಡೇ ಪೂರ್ತಿ ಹೆಂಗಿತ್ತು ಅನ್ನೋದು ಈ ವಿಡಿಯೋಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಏನಾದ್ರು ಕ್ವಶನ್ಸ್ ಇದ್ದರೆ ಇಲ್ಲಾಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನೆಲ್ಲ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು. ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಕೂಡ ಇದೆ ನಮ್ಮದು Mr. and Mrs. ಕನ್ನಡಿಗ ಅಂತ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸಿ ಯು ಆಲ್. ನಮಸ್ಕಾರ.